ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನಂತ ಹೇಳಿದರೆ ಪಾಲಕ್ ರೈಸ್. ಅದನ್ನ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ. ಅದಕ್ಕೆ ಮೊದಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಸಿ ಪಾಕ. ಮೊದಲಿಗೆ 1 ಕಪ್ನಷ್ಟು ಉಳ್ಳಾಗಡ್ಡಿ ತೊಗೊಂಡೇನಿ, 1 ಕಪ್ನಷ್ಟು ಬೀನ್ಸ್, 1 ಕಪ್ನಷ್ಟು ಕ್ಯಾರೆಟ್, 1 ಕಪ್ನಷ್ಟು ಬಟಾಣಿ, 1 ಕಪ್ನಷ್ಟು ಕ್ಯಾಪ್ಸಿಕಮ್, ಆಯಿಲ್, ಆಮೇಲೆ 2 ಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸಾಸಿವೆ ಮತ್ತು 2 ಸ್ಪೂನಷ್ಟು ಗರಂ ಮಸಾಲ, 5ರಿಂದ 6 ಹಸಿಮೆಣಸಿನ್ಕಾಯಿ, 1 ಕಪ್ ಪಾಲಕ್ ಪ್ಯೂರಿ. ಇದನ್ನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದು. ಆಮ್ಯಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್, 3 ಕಪ್ನಷ್ಟು ಅಕ್ಕಿ, ಆಮೇಲೆ ಕೊತ್ತಂಬರಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1-2 ಸ್ಪೂನಷ್ಟು ತುಪ್ಪ ತೊಗೊಂಡೇನಿ, ಆಮೇಲೆ ನಿಂಬೆಹಣ್ಣು. ಈಗ ಮೊದಲಿಗೆ ಒಂದು ಕುಕ್ಕರ್ನೊಳಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳಕತ್ತೇನೆ. ಅದು ಎಣ್ಣೆ ಕಾಯಲಿ. ಆಮೇಲೆ ಸಾಸಿವೆ ಚಟಪಟ ಸಿಡಿದ್ಮ್ಯಾಗ ಜೀರಿಗೆ ಹಾಕ್ಕೊಳಕತ್ತೇನೆ. ಈಗ ಜೀರಿಗೆನೂ ಅಷ್ಟೇ ಕಂಪ್ಲೀಟಾಗಿ ಚಟ್ಪಟ್ ಅಂಥೇಳಿ ಸಿಡಿಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಈಗ ಹಸಿಮೆಣಸಿನ್ಕಾಯಿ ಇಲ್ಲೇ ನಾನು ಉದ್ದುದ್ದಕ್ಕೆ ಸೀಳ್ಕೊಂಡು ಹಾಕ್ಕೊಂಡೀನಿ. ನೀವು ಬೇಡ ಅಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟೂ ಹಾಕ್ಕೋಬೋದು. ಬೇಡ ಮಕ್ಕಳಿಗೆ ಬಾಯಿಗೆ ಸಿಗ್ತೈತಿ ಅಂಥೇಳಿ ಅಂತಂದ್ರೆ. ಆಮೇಲೆ 1 ಕಪ್ನಷ್ಟು ಬೀನ್ಸ್, ಕ್ಯಾಪ್ಸಿಕಮ್ಮು, ಆಮೇಲೆ 1 ಕಪ್ನಷ್ಟು ಬಟಾಣಿ ಹಾಕ್ಕೊಳಕತ್ತೇನೆ. ನೀವು ಬೇಕಂದ್ರೆ ಬಟಾಣಿನೂ ಹಾಕ್ಕೋಬೋದು, ಇಲ್ಲ ಅಂಥೇಳಿ ಅಂತಂದ್ರೆ ಬಿಡ್ಬೋದು, ಆಪ್ಷನಲ್. ಆಮೇಲೆ ಈಗ 1 ಕಪ್ನಷ್ಟು ಉಳ್ಳಾಗಡ್ಡೆ ಹಾಕ್ಕೊಂಡೀನಿ. ಈಗ ನೆಕ್ಸ್ಟ್ 1 ಕಪ್ನಷ್ಟು ಕ್ಯಾರೆಟ್. ನೋಡಿರಿ, ಈಗ ಎಲ್ಲ ಹಾಕ್ಕೊಂಡು ಇನ್ನು ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕು, ಎಣ್ಣೆಯಾಗ ತಾಳಿಸ್ಕೋಬೇಕು. ಇದು ಅರ್ಧ ಆಗುವವರೆಗೂ ಬಿಟ್ಟು ಬಿಡಲಾರ್ದಂಗೆ ಕಾಯಿಸ್ಕೋಬೇಕು. ಈಗ ನಾನು ಕುಕ್ಕರ್ ಮುಚ್ಚಳನ ಹಂಗೆ ಸ್ವಲ್ಪ ಮುಚ್ಕೊತೇನೆ, ಅಂದರೆ ಜಲ್ದಿ ಬೇಯ್ತೈತಿ ಅಂಥೇಳಿ ಅಷ್ಟೇ, ಮತ್ತೇನಿಲ್ಲ. ಈಗ ನೋಡಿರಿ, ಒಂದು ಅರ್ಧದಷ್ಟು ಆಲ್ರೆಡಿ ಬೆಂದೈತಿ. ಒಂದು 5ರಿಂದ 6 ನಿಮಿಷದ ತನಕ ನಾನು ಕುಕ್ಕರ್ ಮುಚ್ಚಳನ ಮುಚ್ಕೊಂಡಿದ್ದೆ. ನೀವು ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂಥೇಳಿ ಅಂತಂದರೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ. ಅಂದ್ರೆ ನಾವು ಹಾಕೋ ವಿಡಿಯೋ ನಿಮ್ಗೆ ಮೊದಲಿಗೆ ಬರ್ತೈತಿ, ನೀವು ಮೊದಲಿಗೆ ನಾನು ನೋಡ್ಬೋದು. ಇದು ಕಂಪ್ಲೀಟಾಗಿ ಫ್ರೀ ಇರ್ತೈತಿ. ಇದಕ್ಕೆ ನೀವು ಯಾವುದೇ ರೀತಿಯ ಹಣ ಖರ್ಚು ಮಾಡಬೇಕಾಗಿಲ್ಲ. ಈಗ ನೋಡ್ರಿ, ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೇನೆ. ಅದನ್ನೂ ಅಷ್ಟೇ ಹಸಿ ವಾಸನೆ ಹೋಗುತ್ತಾ ನಾನು ಫ್ರೈ ಮಾಡಬೇಕು. ತರಕಾರಿ ಜೊತೆ ಅದು ಹೊಂದ್ಕೋಬೇಕು, ಅಲ್ಲಿ ನಾನು ಸಹ ಅದನ್ನ ಫ್ರೈ ಮಾಡ್ಕೋಬೇಕು. ಈಗ ನೋಡಿರಿ, ಅದು ಚಲೋತ್ನಂಗೆ ಫ್ರೈ ಆದಮೇಲೆ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೇನೆ. ಇಲ್ಲ ನಾನು 3 ಕಪ್ ಅಕ್ಕಿ ತೊಗೊಂಡಿರೋದ್ರಿಂದ 3 ಕಪ್ನಷ್ಟು ಉಪ್ಪನ್ನ 3 ಟೇಬಲ್ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಂಡೇನಿ. ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ. ಬೇಕಂದ್ರೆ ನೀವಿನ್ನ ಕಡಿಮೆನೂ ಹಾಕ್ಕೋಬೋದು. ನೀವು ಮಸಾಲೆ ಸೇರಲಿಲ್ಲ ಅಂತೇಳಂದ್ರೆ ಇದ್ರ ಅರ್ಧ ಹಾಕ್ಕೋಬೋದು, ಇಲ್ಲ ಸ್ಕಿಪ್ಪನ್ನು ಸಹ ಮಾಡ್ಬೋದು. ಆದರೆ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ರುಚಿ ಚಲೋ ಇರ್ತೈತಿ. ಈಗ 1 ಕಪ್ನಷ್ಟು ಪಾಲಕ್ನ ತೊಳೆದು ನೀಟಾಗಿ ಗ್ರೈಂಡ್ ಮಾಡಿ ತೊಗೊಂಡೇನಿ. ಇದನ್ನೇನು ನಾವು ಬೇಯಿಸ್ಕೊಂಡಿಲ್ಲ, ಹಂಗೆ ಹಸಿದನ್ನು ಹಾಕ್ಕೋಬೋದು. ಯಾಕಂದರೆ ಇದು ಇಲ್ಲಿ ತರಕಾರಿ ಒಳಗೆ ಬೆಂದ್ಬಿಡ್ತೈತಿ. ಹೀಗಾಗಿ ಅದರದ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಈಗ ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕ್ಕೊಳಕತ್ತೇನೆ. ಈಗ ನೀಟಾಗಿ ಅಕ್ಕಿನ ತರಕಾರಿ ಜೊತೆ ಹುರ್ಕೋಬೇಕು, ಅಂದ್ರೆ ನಮ್ಗೆ ರೈಸ್ ಉದುರಾಗಿ ಹಾಕೈತಿ ಎಣ್ಣೆ ಜೊತೆ ನಾವು ಹುರ್ಕೊಳೋದ್ರಿಂದ. ಈಗ ನೋಡ್ರಿ, ಅದು
ನಾವು ಪ್ಯೂರಿ ಹಾಕಿರ್ತೇವಲ್ಲ ಪಾಲಕ್ ಅದು ಡ್ರೈ ಆಗಬೇಕು, ಅಲ್ಲಿ ತನಕ ನಾವು ಅಕ್ಕಿನ ಫ್ರೈ ಮಾಡ್ಕೋಬೇಕು. ನೋಡ್ರಿ ಈಗ ಕಂಪ್ಲೀಟಾಗಿ ಡ್ರೈ ಆಗೈತಿ. ಈಗ ಒಂದೆರಡು ಸ್ಪೂನಷ್ಟು ನಿಂಬೆಹಣ್ಣಿಂದ ಜ್ಯೂಸ್ ಹಾಕ್ಕೊಳಕತ್ತೇನೆ. ಆಮೇಲೆ ಒಂದೆರಡು ಸ್ಪೂನಷ್ಟು ತುಪ್ಪನೂ ಆ್ಯಡ್ ಮಾಡ್ಕೋಬೇಕು. ನೋಡ್ರಿ ಇಲ್ಲೇ ನಾನು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೇನಿ. ನೀವು ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಬಿಡ್ಬೋದು, ನಿಮ್ಮ ಇಷ್ಟ. ನಾವಿಲ್ಲ ತುಪ್ಪ ತಿನ್ನಂಗಿಲ್ಲ ಅಂದ್ರೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ 3 ಕಪ್ ಅಕ್ಕಿಗೆ ನಾನು 6 ಕಪ್ನಷ್ಟು ನೀರು ಹಾಕ್ಕೊಳಕತ್ತೇನೆ. ಅಂದರೆ 1:2 ರೇಷಿಯೋದೊಳಗೆ ನಾನಿಲ್ಲಿ ನೀರು ಹಾಕ್ಕೊಳಕತ್ತೇನೆ. ಈಗ ಕುಕ್ಕರ್ ಮುಚ್ಚಳನ ಒಂದ್ಸಲ ಎಲ್ಲ ಕೈ ಆಡಿಸ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಬೇಕು. ಇದು ಒಂದು 2ರಿಂದ 3 ಸೀಟಿ ಆಗಬೇಕು, ಅಲ್ಲಿ ನಾನು ಸೀಟಿ ಹೊಡೆಸ್ಬೇಕು. ಈಗ ಕೊತ್ತಂಬರಿ ಹಾಕ್ಕೊಂಡು ಕುಕ್ಕರ್ ಮುಚ್ಚಾಕತ್ತೇನೆ. ನೋಡ್ರಿ ಈಗ ಕಂಪ್ಲೀಟಾಗಿ 3 ವಿಷಲ್ ಆದ್ಮೇಲೆ ನಮ್ಮ ಪಾಲಕ್ ರೈಸ್ ಈ ಥರ ರೆಡಿ ಆಗೈತಿ. ನೀವು ಸೈಡಿಗೆ ಬೇಕಂದ್ರೆ ಏನಾರ ಹಾಕ್ಕೋಬೋದು. ನಾನಿಲ್ಲೇ ಎಗ್ ತೊಗೊಂಡೇನಿ. ಧನ್ಯವಾದಗಳು. ನಾವು ಮಾಡಿದ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆತಂದ್ರೆ ನೀವು ಒಂದ್ಸಲ ಟ್ರೈ ಮಾಡಿರಿ, ಹೆಂಗಾಗೈತಿ ಅಂಥೇಳಿ ಕಮೆಂಟ್ ಬಾಕ್ಸ್ನಾಗ ಬರ್ದು ಹೇಳ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.